ಇನ್ನು ಯಾರೆಲ್ಲ ವಿಚಾರಿಸದೆ ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡಿದಿರೋ ನಿಮಗೊಂದು ದೊಡ್ಡ ಶಾಕ್ ಇದೆ. ಕೆಆರ್ ಪುರದ 32 ಅಪಾರ್ಟ್ಮೆಂಟ್ ಡೆಮಾಲಿಷ್ಗೆ ಆದೇಶ ಬಂದಿದೆ ಅಂತ. ಪ್ಲಾನ್ ಇಲ್ಲದೆ ಈ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿದೆ. 32 ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿದೆ. ಕೋಟಿ ಕೋಟಿ ಕೊಟ್ಟು ಫ್ಲಾಟ್ಗಳನ್ನು ಖರೀದಿ ಮಾಡಿದ್ರು. ಈಗ ಡೆಮಾಲಿಷನ್ ಆರ್ಡರ್ ಬಂದಿದೆ. ಬೆಂಗಳೂರಿನ ಕೆಆರ್ ಪುರದ ಬಸನಪುರದಲ್ಲಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿತ್ತು. 32 ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 600 ಫ್ಲಾಟ್ ಖರೀದಿ ಆಗಿದೆ. 600 ಫ್ಲಾಟ್, 32 ಅಪಾರ್ಟ್ಮೆಂಟ್ ಅಲ್ಲಿ 600 ಫ್ಲಾಟ್. 2 ಅಪಾರ್ಟ್ಮೆಂಟ್ ಡೆಮಾಲಿಷನ್ಗೆ ಈಗ ಬಿಬಿಎಂಪಿ ಮುಂದಾಗಿದೆ. ಈಗ ಅಪಾರ್ಟ್ಮೆಂಟ್ ಅನ್ನು ಯಾರಾದರೂ ಕೊಡುವಾಗ ಯಾರು ಹೇಳೋದಿಲ್ಲ, ಇದಕ್ಕೆ ಇಂಥದ್ದು ತಗೊಂಡಿದ್ದೀವಿ, ಇದಕ್ಕೆ ಪ್ಲಾನ್ ತಗೊಂಡಿದ್ದೀವಿ, ಪ್ಲಾನ್ ಅಪ್ರೂವ್ ಆಗಿದೆ, ಈ ಥರದನ್ನು ಯಾರು ಕೇಳೋದಕ್ಕೂ ಹೋಗೋದಿಲ್ಲ, ಕೊಡೋದಕ್ಕೂ ಹೋಗೋದಿಲ್ಲ. ನೀವು ಗಮನಿಸ್ತಾ ಇದ್ದೀರಿ, ಒಟ್ಟು 32 ಅಪಾರ್ಟ್ಮೆಂಟ್ಗಳು. ಅದರಲ್ಲಿರೋ ಫ್ಲಾಟ್ ಎಷ್ಟು? 600 ಫ್ಲಾಟು. 600 ಫ್ಲಾಟನ್ನು ಖರೀದಿ ಮಾಡಿದ್ದಾರೆ. ಒಂದೊಂದು ಫ್ಲಾಟಿಗೆ 1 ಕೋಟಿ 2 ಕೋಟಿ ಅಂತ ಆದರೂ ಎಷ್ಟಾಯಿತು? ಈಗೇನು ಮಾಡ್ತೀರಿ? ಈಗ ಡೆಮಾಲಿಷನ್ಗೆ ಆರ್ಡರ್ ಕೊಟ್ಟಿದೆ ಅಂತ ಬಿಬಿಎಂಪಿ. ಯಾರೆಲ್ಲ ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡ್ತೀರಿ, ಫ್ಲಾಟ್ಗಳನ್ನು ಖರೀದಿ ಮಾಡ್ತೀರಿ, ಅದರ ಪೂರ್ವಾಪರ ವಿಚಾರಿಸಬೇಕು. ಅನಧಿಕೃತ ಅಪಾರ್ಟ್ಮೆಂಟ್ ಖರೀದಿ ಮಾಡದಂತೆ ಫ್ಲೆಕ್ಸ್ ಸಾಯಿ ಸೆರೆನಿಟಿ ಬಡಾವಣೆಯಲ್ಲಿ ಖರೀದಿಸದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಲೇಔಟ್ ತುಂಬಾ ಸೂಚನಾ ಫಲಕಗಳನ್ನು ಬಿಬಿಎಂಪಿ ಅಳವಡಿಕೆ ಮಾಡಿದೆ. ಬಿಬಿಎಂಪಿ ಅನುಮತಿ ಇಲ್ಲದೆ ಈ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿದೆ. ಹೀಗಾಗಿ ಅಪಾರ್ಟ್ಮೆಂಟ್ ಖರೀದಿಸದಂತೆ ಬಿಬಿಎಂಪಿ ಮನವಿ ಮಾಡಿದೆ. ಅಪಾರ್ಟ್ಮೆಂಟ್ ಡೆಮಾಲಿಷನ್ ಟೆಂಡರ್ ಕರೆದಿದೆ ಬಿಬಿಎಂಪಿ. ನನಗೆ ಆಶ್ಚರ್ಯ ಆಗೋದು, ಇಲ್ಲಿವರೆಗೂ ಬಿಬಿಎಂಪಿ ಅವರು ಎಲ್ಲಿ ಹೋಗಿದ್ರು? ಹಾಗಾದ್ರೆ ಅಷ್ಟು ದೊಡ್ಡದಾಗಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿದೆ. ಒಂದಲ್ಲ ಎರಡಲ್ಲ 32 ಅಪಾರ್ಟ್ಮೆಂಟ್. ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ? ಅಲ್ಲಿ ಕಾಮಗಾರಿ ಆಗ್ತಾ ಇದೆ ಅಂತ ಗೊತ್ತಿದ್ದಾಗ ಅಲ್ಲಿ ಹೋಗಿ ಯಾಕೆ ಕೇಳಲಿಲ್ಲ? ಅದು ಪ್ಲಾನ್ ಆಗಿದೆಯೋ, ಪ್ಲಾನ್ ಅಪ್ರೂವ್ ಆಗಿದೆಯೋ ಇಲ್ವೋ, ಬಿಬಿಎಂಪಿಯಿಂದ ಪರ್ಮಿಷನ್ ಇತ್ತೋ ಇಲ್ವೋ, ಅಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಇಷ್ಟೊಂದು ಜನ ದುಡ್ಡು ಕೊಟ್ಟು ಖರೀದಿ ಮಾಡಿ ಎಲ್ಲಾನು ಆದಮೇಲೆ ಇವಾಗ ಬಂದು ನಾವು ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಸಾಮಾನ್ಯ ಜನರಿಗೆ ದುಡ್ಡು ಕೊಡೋವಂಥವ್ರು ಯಾರು? ಫ್ಲಾಟ್ ಖರೀದಿ ಮಾಡಿದಂಥವ್ರಿಗೆ ನ್ಯಾಯ ಕೊಡೋವಂಥವ್ರು ಯಾರು? ಸರ್, ಅಲ್ಲಿ ಇರೋದೆಲ್ಲ ಬಂದು ಬಿಖಾತಾ ಪ್ರಾಪರ್ಟೀಸು. ಬಿಖಾತಾ ಪ್ರಾಪರ್ಟೀಸಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ತಾ ಇದ್ದಾರೆ. ಈಗ ನಮಗೆ ಹೈಕೋರ್ಟಿಂದ ಡೈರೆಕ್ಷನ್ಸ್ ಇದೆ, ಅನಧಿಕೃತ ಎಲ್ಲ ಇದ್ರದ್ದೆಲ್ಲ ಬಿಲ್ಡಿಂಗ್ಸ್ನೆಲ್ಲ ನಾವು ಸಬ್ ಡಿವಿಷನಿಂದ ತೆಗಿಬೇಕು. ಪ್ಲ್ಯಾನ್ ಇದ್ದು ಡಿವಿಯೇಷನ್ ಮಾಡಿದ್ರೆ ADTP ಅವ್ರು ತೆಗಿಬೇಕು ಅಂತ. ಸೊ ಆ ಲೇಔಟಲ್ಲಿ ಬಿಖಾತಾದಲ್ಲಿ ವಿತೌಟ್ ಪ್ಲ್ಯಾನು ತುಂಬ ಅಪಾರ್ಟ್ಮೆಂಟ್ಸ್ಗಳು ಕಟ್ತಾ ಇದ್ದಾರೆ. ಅದು ಅಪಾರ್ಟ್ಮೆಂಟ್ ಬಿಲ್ಡರ್ಸಿಗೆ ನಾವು ನೋಟಿಸ್ ಕೊಡ್ತಾ ಇದ್ದೀವಿ. ಅದೇನಾಗ್ತಿದೆ, ನಾವು ಫೈನಲ್ ಸ್ಟೇಜ್ ಡೆಮಾಲಿಷನ್ ಸ್ಟೇಜ್ಗೆ ಹೋಗೋ ತನಕ ಬಿಲ್ಡರ್ಸು ಸೇಲ್ ಮಾಡಿಬಿಡ್ತಾ ಇದ್ದಾರೆ. ಯಾರಿಗೋ ಪಬ್ಲಿಕ್ ಈಗ ನಾರ್ತ್ ಇಂಡಿಯಾದಿಂದನೋ ಎಲ್ಲೋ ಹೊರಗಡೆಯವ್ರು ಬರ್ತಾರೋ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರಿಗೆ ಸೇಲ್ ಮಾಡಿಬಿಡ್ತಾ ಇದ್ದಾರೆ. ನಾವು ನೋಟಿಸ್ ಕೊಟ್ಟು ನಮ್ಮದು ಈಗ ಎಸ್ಟಿಮೇಟ್ ಮಾಡಿ 2 ಬಿಲ್ಡಿಂಗು ಡೆಮಾಲಿಷನ್ಗೆ ಹೋಗಿದೆ ಆಲ್ರೆಡಿ. ಇದರ ಬಗ್ಗೆ ಮುತ್ತಪ್ಪ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊ ಬನ್ನಿ. 640 ಮನೆಗಳನ್ನು ಹೊಂದಿರುವಂತಹ 32 ಕಟ್ಟಡಗಳನ್ನು ಡೆಮಾಲಿಷನ್ ಮಾಡೋದಕ್ಕೆ ಈಗ ಆದೇಶ ಮಾಡ್ತಿರುವಂಥದ್ದು. ಕೆಆರ್ ಪುರದಲ್ಲಿರುವಂತಹ ಸಾಯಿ ಸೆನಿಟರಿ ಎಂಬ ಒಂದು ಲೇಔಟಲ್ಲಿರುವಂತಹ 32 ಅನಧಿಕೃತ ಅಪಾರ್ಟ್ಮೆಂಟ್ಗಳಿಗೆ ನೋಟಿಸನ್ನು ಜಾರಿ ಮಾಡಿದೆ. ಸದ್ಯ ನಾವೀಗ ಕೆಆರ್ ಪುರದಲ್ಲಿರುವಂತಹ ಈ ಒಂದು ಬಸವನಪುರದಲ್ಲಿರುವಂತಹ ಸಾಯಿ ಸೆನಿಟರಿ ಬಡಾವಣೆ ಇದ್ದೀವಿ. ಈ ಬಡಾವಣೆಯ ತುಂಬೆಲ್ಲ ಬಿಬಿಎಂಪಿ ಅಧಿಕಾರಿಗಳು, ಸ್ವತಃ ಬಿಬಿಎಂಪಿ ಅಧಿಕಾರಿಗಳೇ ಈ ರೀತಿಯಾದಂತಹ ಒಂದು ಬೋರ್ಡ್ಗಳನ್ನು ಹಾಕಿದ್ದಾರೆ. ಈ ಬಡಾವಣೆಯಲ್ಲಿ ತಾವೇನಾದರೂ ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡಬೇಕಂದ್ರೆ ಒಂದು ವೇಳೆ ಮಾಡಬೇಕಂತಂದ್ರೆ ಬಿಬಿಎಂಪಿ ಅಧಿಕಾರಿಗಳನ್ನ ಭೇಟಿಯಾಗಿ, ಯಾಕಂದ್ರೆ ಇಲ್ಲಿ ಅನಧಿಕೃತವಾಗಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡಲಾಗಿದೆ, ಬಿಬಿಎಂಪಿಯ ಎಲ್ಲಾ ನಿಯಮಾವಳಿಗಳನ್ನು ಕೂಡ ಉಲ್ಲಂಘನೆ ಮಾಡಲಾಗಿದೆ ಅಂತೇಳಿ ಸ್ವತಃ ಬಿಬಿಎಂಪಿ ಅಧಿಕಾರಿಗಳು ಇಲ್ಲಿ ನೋಟಿಸ್ ಹಾಕಿರುವಂಥದ್ದು. ಆದರೆ ಆಕ್ಚುಲಿ ಆಗಿರುವಂತಹದ್ದು ಏನಂದ್ರೆ, ಇಲ್ಲಿ 32 ಬಿಲ್ಡಿಂಗ್ ನೋಡ್ತಾ ಇದೀವಲ್ಲ, ಇವೆಲ್ಲ ಬಿಲ್ಡಿಂಗ್ಗಳು ಕೂಡ ಪ್ಲಾನ್ ಸ್ಯಾಂಕ್ಷನ್ ಅನ್ನು ಪಡೆಯದೆ ಅನಧಿಕೃತವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಸ್ವತಃ ಬಿಬಿಎಂಪಿ ಅಧಿಕಾರಿಗಳು ಈ ಒಂದು ಲೇಔಟ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಒಟ್ಟು ಈ ರೀತಿಯಾದಂತಹ 32 ಅಪಾರ್ಟ್ಮೆಂಟ್ಗಳಿದ್ದಾವೆ. ಒಂದೊಂದು ಅಪಾರ್ಟ್ಮೆಂಟ್ಗಳಲ್ಲಿ 20 ರಿಂದ 30 ಫ್ಲಾಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ. 32 ಫ್ಲಾಟ್ಗಳಂತಹ ಒಂದೊಂದು ಅಪಾರ್ಟ್ಮೆಂಟ್ಗಳು ಇದ್ದಾವೆ. ಇದರಲ್ಲಿ 14 ಅಪಾರ್ಟ್ಮೆಂಟ್ಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ನೋಟಿಸನ್ನು ಕೊಟ್ಟಿದ್ದಾರೆ. 2 ಕಟ್ಟಡಗಳನ್ನು ಡೆಮಾಲಿಷನ್ ಮಾಡೋಕ್ಕೂ ಕೂಡ ಪೇಪರ್ ನೋಟಿಫಿಕೇಶನ್ ಕೂಡ ಈಗಾಗಲೇ ಹೊರಡಿಸಿರುವಂಥದ್ದು. ಅಂದರೆ ಇವೆಲ್ಲವೂ ಕೂಡ ಅನಧಿಕೃತವಾಗಿ ನಿರ್ಮಾಣ ಆಗಿರುವುದಂತ ಹೇಳಿ ಸ್ವತಃ ಬಿಬಿಎಂಪಿ ಅಧಿಕಾರಿಗಳೇ ಏನು ಇಲ್ಲಿ ಉಲ್ಲೇಖ ಮಾಡುವಂತಹ ಕಾರಣಕ್ಕಾಗಿ ಇದೀಗ ಒಟ್ಟು 600 ಫ್ಲಾಟ್ಗಳನ್ನು ಖರೀದಿ ಮಾಡಿರುವಂತಹ ಮಾಲೀಕರ ಸ್ಥಿತಿ ಈಗ ಚಿಂತಾಜನಕ್ಕೆ ಬಂದು ತಲುಪಿದೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಎಲ್ಲರೂ ಕೂಡ ಇಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡಿದ್ರು. ಅದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಈ ಅಪಾರ್ಟ್ಮೆಂಟ್ಗಳನ್ನು ಡೆಮಾಲಿಷನ್ ಮಾಡೋದಕ್ಕೆ ಈಗ ಪೇಪರ್ ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ. ಜೊತೆಗೆ ಇವೆಲ್ಲವೂ ಕೂಡ ಅನಧಿಕೃತ ಅಂತ ಹೇಳಿ ಸ್ವತಃ ಬಿಬಿಎಂಪಿ ಅಧಿಕಾರಿಗಳು ಈ ಬಡಾವಣೆಯಲ್ಲಿ ಒಂದು ಫ್ಲೆಕ್ಸ್ ಹಾಕುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.